ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಮನೆಗೆ ಒಂದು ಮಗು ಬರುತ್ತೆ, ನೀನು ಅಜ್ಜಿ ಆಗ್ತೀಯ, ನಾನು ತಾತ ಆಗ್ತೀನಿ. ಈ ಮನೇಲಿ ಮತ್ತೆ ತೊಟ್ಲು ತೂಗುತ್ತೆ ಅನ್ನೋ ಕನಸು ಹೀಗೆ ಬಂದು ಹೀಗೆ ಹೊಟ್ಟೈತೆ ಕಣೆ. ಈ ಕನಸು ಆದಷ್ಟು ಬೇಗ ನನಸಾಗ್ಬೇಕು ಕಣೆ. ಅದಕ್ಕೆ ನೀವಿಬ್ಬರು ಮನಸ್ಸು ಮಾಡಬೇಕು. ಛೇ, ಎಂಥ ಕರ್ಮ ನಂದು. ಅಲ್ಲ, ಮನೆಯವರೆಲ್ಲ ನನಗೊಂದು ಮಗು ಆಗಲಿ ಅಂತ ಆಸೆ ಪಡ್ತಾ ಇದ್ದಾರೆ, ಆದರೆ ಇಲ್ಲಿ ನನ್ನ ಪ್ರೀತಿನೇ ನನಗಿನ್ನೂ ದಕ್ಕಿಲ್ಲ. ಸಾಲದು ಅಂತ ಈ ಡಿವೋರ್ಸ್ ಬೇರೆ. ಈ ವಿಷಯ ಏನಾದರೂ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಪಾಪ ಅದೆಷ್ಟು ಬೇಜಾರು ಮಾಡ್ಕೋತಾರೋ, ಎಷ್ಟು ನೊಂದ್ಕೋತಾರೋ. ಸುಬ್ಬು, ಸುಬ್ಬು, ನೀನು ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಶ್ರೀವಲ್ಲಿ, ಸುಮ್ಮನೆ ನಿಂತಿದ್ದೆ ಅಷ್ಟೇ. ಹೊರಡು, ನಿನ್ನ ಮನೆಗೆ ಹೊರಡು. ಇಲ್ಲ ಸುಬ್ಬು, ನಿನ್ ಮುಖ ನೋಡ್ತಿದ್ರೆ ತುಂಬಾ ಬೇಜಾರಲ್ಲಿದ್ಯಾ ಅನ್ನಿಸ್ತದೆ. ಏನಾಯ್ತು? ತುಂಬಾ ಮಂಕಾಗಿದೆ ಸುಬ್ಬು. ನೀನು ಏನಾದ್ರೂ ಇತ್ತು ಅಂದ್ರೆ ನನ್ನ ಹತ್ರ ಹೇಳ್ಕೊ. ನೋಡು, ನಿನ್ಗೆ ಪರಿಹಾರ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ ಮನ್ಸಿಗಂತೂ ಸಮಾಧಾನ ಆಗತ್ತೆ. ಹೇಳ್ಕೊ ಸುಬ್ಬು. ಪಾಪ ಶ್ರೀವಲ್ಲಿ, ಒಂದರ್ಥದಲ್ಲಿ ಇವಳಿಂದನೇ ನನ್ನ ಮದುವೆ ಯಾವ ತೊಂದರೆನೂ ಇಲ್ಲದೆ ನಡೆದಿತ್ತು. ಈಗ ನನ್ನ ಪ್ರೀತಿ ವಿಷಯದಲ್ಲಿ ಇಷ್ಟೆಲ್ಲ ಆಗ್ತಿದೆ, ಇದನ್ನು ಇವಳ ಹತ್ರ ಹೇಳ್ಕೊಂಡ್ಬಿಡ್ಲಾ? ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಶ್ರೀವಲ್ಲಿ ನನಗೂ ಶ್ರಾವಣಿ ಮೇಡಮ್ಗೂ ಸಪೋರ್ಟ್ ಮಾಡ್ತಿದ್ದಾಳೆ, ನಾವಿಬ್ಬರು ಚೆನ್ನಾಗಿರಲಿ ಅಂತ ಬಯಸ್ತಿದ್ದಾಳೆ. ಕಡೆ ಪಕ್ಷ ಇವಳ ಹತ್ರ ಆದರೂ ಹೇಳ್ಕೊತೀನಿ. ಸುಬ್ಬು, ಏನು ಯೋಚನೆ ಮಾಡ್ತಿದ್ಯಾ? ನನ್ನ ಹತ್ರ ಹೇಳ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ಪರವಾಗಿಲ್ಲ. ಏಯ್, ಇಲ್ಲ ಶ್ರೀವಲ್ಲಿ, ಹೇಳ್ತೀನಿ. ಅದು ಏನಂದರೆ, ನನಗೂ ಶ್ರಾವಣಿ ಮೇಡಮ್ಗೂ ಇತ್ತೀಚೆಗೆ ಯಾಕೋ ಸರಿ ಹೋಗ್ತಾನೆ ಇಲ್ಲ. ಶ್ರಾವಣಿ ಮೇಡಮ್ಗೆ ನನ್ನ ಮೇಲೆ ಪ್ರೀತಿ, ಫೀಲಿಂಗ್ಸ್ ಏನೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ಪಾಪ ಸುಬ್ಬು, ನೀನು ಎಂತ ದಡ್ಡ ಕೊಡೋ ಸುಬ್ಬು ನೀನು. ಶ್ರಾವಣಿ ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ, ಆದ್ರೆ ನಿನಗದು ಅರ್ಥನೇ ಆಗ್ತಿಲ್ವಲ್ಲ. ಹೋಗ್ಲಿ, ನಾನೇ ಹೇಳ್ಬಿಡ್ಲಾ? ಬೇಡ ಬೇಡ ಬೇಡ, ಪ್ರೀತಿಗೋಸ್ಕರ ಕಾಯೋದ್ರಲ್ಲೂ ಒಂಥರ ಸುಖ ಇರುತ್ತೆ. ಈ ನೋವನ್ನ ಅನುಭವಿಸಿದ್ರೆ ಒಂಥರ ಚೆನ್ನಾಗಿರುತ್ತೆ. ಸುಬ್ಬುಗೆ ಇದೆಲ್ಲ ಅನುಭವ ಆಗ್ಬೇಕು. ಈಗ್ಲೇ ಹೇಳಿದ್ರೆ ಮಜಾ ಸಿಗೋದಿಲ್ಲ. ನನಗಂತೂ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಶ್ರೀವಲ್ಲಿ. ಅವ್ರಿಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೋಬೇಕು ಅಂತ ತುಂಬ ಸಲ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಆಗ್ತಾನೆ ಇಲ್ಲ. ಅವ್ರಿಗೆ ಧೈರ್ಯವಾಗಿ ತಾಳಿ ಕಟ್ಟಿದ್ದೀನಿ, ಆದರೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ಹೇಳ್ಕೊಳ್ಳೋದ್ರಲ್ಲಿ ಸೋತೋಗ್ಬಿಟ್ಟಿದ್ದೀನಿ ಶ್ರೀವಲ್ಲಿ. ದಡ್ಡ ಕಣೋ ನೀನು. ಅಲ್ಲ, ಪ್ರೀತಿಸೋದು ಸುಲಭ, ಆದ್ರೆ ಪ್ರೀತಿನ ಹೇಳ್ಕೊಳ್ಳೋದು ಅದಕ್ಕಿಂತ ಸುಲಭ. ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಜಗಕ್ಕೆ ಎದುರಬಾರ್ದು ಅಂತ ನಮ್ ರವಿ ಸರ್ ಹೇಳಿಲ್ವಾ? ನೀನು ಜಗತ್ತಿಗೆ ಎದುರ್ತಿಲ್ಲ, ನೀನ್ ಪ್ರೀತಿ ಮಾಡ್ತಿರೋ ಹುಡುಗಿಗೆ ಎದುರ್ತಿದ್ಯಾ. ಅದೇ ಆಗಿರೋದು ಪ್ರಾಬ್ಲಮ್ಮು. ಅವ್ರ ಹತ್ರ ಪ್ರೀತಿಸ್ತಿದ್ದೀನಿ ಅಂತ ಹೇಳಿ ಅವ್ರನ್ನ ಪ್ರೀತಿಲಿ ಹೇಗೆ ಬಿಡಿಸ್ಕೋಬೇಕಂತಾನೆ ಗೊತ್ತಿಲ್ಲ. ಅದೆಲ್ಲ ಅಷ್ಟು ಸುಲಭ ಅಲ್ಲಮ್ಮ, ಅದಕ್ಕೆಲ್ಲ ಟ್ರೈನಿಂಗ್ ತಗೋಬೇಕು. ನನ್ನ ಹಾಗೆ ಪ್ರೀತಿಲಿ ಅನುಭವ ಇರೋರ ಹತ್ರ ಟ್ರೈನಿಂಗ್ ತಗೋಬೇಕು, ಆವಾಗ್ಲೇ ನಿನ್ ಲವ್ ಸಕ್ಸಸ್ ಆಗೋದು. ನಾನ್ ನಿನ್ನನ್ನಲ್ದೆ ಬೇರೆ ಯಾರನ್ನಾದ್ರೂ ಪ್ರೀತಿಸಿದಿದ್ರೆ ಇಷ್ಟೊತ್ತಿಗೆ ಎತ್ತಾಕೊಂಡೋಗಿ ಮದ್ವೆ ಆಗ್ತಿದ್ದೆ. ಆದ್ರೆ ಏನ್ ಮಾಡೋದು, ನಿನ್ನಂತ ಒಳ್ಳೆ ಹುಡುಗನ್ಗೆ ಜಾಸ್ತಿ ಹಿಂಸೆ ಕೊಡಕ್ಕೆ ನನಗೆ ಮನ್ಸೇ ಆಗ್ಲಿಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಶಿವಲಿ, ನಾನೀಗ ನನ್ನ ಪ್ರೀತಿ ಬಗ್ಗೆ ಹೇಳ್ತಿರೋದು. ನಾನು ನನ್ನ ಪ್ರೀತಿ ಬಗ್ಗೆ ಹೇಳ್ದೆ ಅಷ್ಟೇನೆ. ಸರಿ ಆಯ್ತು ಬಿಡು, ಇವಾಗ ನಿನಗೇನ್ ಬೇಕು? ನೀನು ಶ್ರಾವಣಿ ಹತ್ರ ನಿನ್ ಪ್ರೀತಿ ವಿಚಾರ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಬೇಕು, ಅಷ್ಟೇ ತಾನೆ? ನಾನು ಅವತ್ತೇ ಹೇಳ್ದಾಗೆ ನಾನೇ ನಿನಗ್ ಲವ್ ಗುರು. ನೀನೇನಾದ್ರೂ ನನ್ ಮಾತು ಕೇಳಿದ್ರೆ ಶ್ರಾವಣಿ ಪ್ರೀತಿ ನಿನಗ್ ಸಿಕ್ಕೇ ಸಿಗತ್ತೆ. ಡೀಲಾ? ಕೈ ಕೊಟ್ರೆ ನಾನೇನ್ ತಿನ್ಕೊಂಡ್ಬಿಡೋದಿಲ್ಲ, ಶೇಕ್ ಹ್ಯಾಂಡ್ ಮಾಡು. ನೋಡು, ನಾನ್ ನಿನ್ಗೆ ಗುರು, ನೀ ನನ್ಗೆ ಶಿಷ್ಯ, ಅರ್ಥ ಆಯ್ತಾ? ಬೇರೆ ಏನೂ ಇಲ್ಲ. ಹಂಗಂತ ಶ್ರೀವಲ್ಲಿ, ಸರಿ, ಇನ್ಮೇಲೆ ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ನಾಳೆಯಿಂದಾನೆ ನಿನ್ ಟ್ರೈನಿಂಗ್ ಶುರು. ಯಜಮಾನ್ರೆ, ಕಾಫಿ. ಏಯ್, ನೀವು ಯಾಕೋ ತರಕ್ಕೆ ಹೋದೆ? ಮನೇಲಿ ಕೆಲಸದವ್ರು ಇರಲಿಲ್ವಾ? ನಾನು ಮನೆ ಕೆಲಸನೇ ಅಲ್ವ ಯಜಮಾನ್ರೆ. ಏಯ್, ನೀನು ಮನೆ ಹಳಿ ಹಾಕೋಣ, ನ್ಯಾಯವಾಗಿ ಯಜಮಾನ್ರೆ ಅನ್ಬಾರ್ದು, ಮಾವ ಅನ್ಬೇಕು. ಯಜಮಾನ್ರೆ, ನಾನಿವತ್ತು ಮನೆ ಅಳಿಯಾಗಿ ಬಂದಿಲ್ಲ, ಮನೆ ಕೆಲಸದವನಾಗಿ ಬಂದಿದ್ದೀನಿ.
ಏನೋ ಹುಡುಕ್ತಾ ಇದ್ರಲ್ಲ, ನನ್ನಿಂದ ಏನಾದರೂ ಕೆಲಸ ಆಗಬೇಕಾಗಿತ್ತಾ? ಬೇಡ ಸುಬ್ಬು, ಇದು ನಿನ್ನಿಂದ ಆಗಲ್ಲ. ನಾನೇ ಪರ್ಸ್ನಲ್ ಆಗಿ ಹುಡುಕಬೇಕು. ಯಜಮಾನ್ರೆ, ಈಗ ತಾನೇ ನನ್ನ ಮನೆ ಅಳಿಯ ಅಂತಂದ್ರಿ, ಮಾವ ಅಂತ ಕರಿ ಅಂತಲೂ ಅಂದ್ರಿ. ನಾನು ನಮ್ಮ ಮಾವನ ವಿಚಾರಿಸಿದ್ದೀನಿ ಅಂತಲೇ ಅಂದ್ಕೊಳ್ಳಿ, ನಿಮಗೆ ತಲೆ ಬಿಸಿ ಆಗುವಂಥ ಕೆಲಸ ಏನೇ ಆದರೂ ನಾನು ಮಾಡ್ತೀನಿ. ಪರ್ಸ್ನಲ್ ಅಂತ ಬೇರೆ ಹೇಳ್ತಿದ್ದೀರಾ, ನಾನು ಶ್ರದ್ಧೆಯಿಂದ ಮಾಡ್ತೀನಿ ಯಜಮಾನ್ರೆ. ಅದು ಸರ್ಕಾರಿ ಪ್ರೈಮರಿ ಶಾಲೆಯಲ್ಲಿ ಪಾಠ ಮಾಡೋ ಟೀಚರ್ಗಳದೆಲ್ಲ ಲಿಸ್ಟ್ ಇಲ್ಲಿದೆ. ಮುಖ್ಯವಾಗಿ ರಾಮಾಪುರ ಅಥವಾ ಅದರ ಸುತ್ತಮುತ್ತ ನಂದಿನಿ ಇನ್ನೂ ಟೀಚರ್ ಯಾರಾದರೂ ಇದ್ದಾರಾ ಅಂತ ನನಗೆ ಡೀಟೇಲ್ಸ್ ಬೇಕಿತ್ತು. ಹುಡುಕ್ತೀಯಾ? ಏನು ಸುಬ್ಬು ಹಾಗೆ ನೋಡ್ತಿದ್ಯಾ? ಸರಿ ಯಜಮಾನ್ರೆ, ನಾನು ಹುಡುಕ್ತೀನಿ ಬಿಡಿ, ನಾನು ಹುಡುಕ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಸರಿ, ನನಗೂ ಸ್ವಲ್ಪ ಲ್ಯಾಪ್ಟಾಪ್ ನೋಡಿ ನೋಡಿ ಕಣ್ಣುರಿತಾ ಇದೆ, ನಾನು ರೆಸ್ಟ್ ಮಾಡ್ತೀನಿ. ಸರಿ ಯಜಮಾನ್ರೆ. ನಿನ್ಗೇನಾದ್ರು ನನಗೆ ಹೇಳಬೇಕಾಗಿರೋಂಥ ಡೀಟೇಲ್ಸ್ ಕಂಡು ಬಂದರೆ ಕೂಡಲೇ ಎಬ್ಸು. ಸರಿ ಯಜಮಾನ್ರೆ. ಯಜಮಾನ್ರೆ, ಕಾಫಿ. ಈಗ ಕೆಲಸ ಮಾಡ್ತಾರೋ ನೀನಲ್ವಾ, ನಿನಗೆ ಇದರ ಅವಶ್ಯಕತೆ ಜಾಸ್ತಿ. ನೀನೇ ಕುಡಿ. ಕಣ್ಣಲ್ಲಿ ಕಣ್ಣಿಟ್ಟು ನಂದಿನಿನ್ನು ಹೆಸರನ್ನ ಜ್ಞಾಪಕ ಇಟ್ಕೊ. ಈ ಪ್ರೀತಿ ಅನ್ನೋದು ಹೃದಯದ ಮೇಲೆ ಹಾಕಿರೋ ಅಚ್ಚೆ ಹಾಗೆ. ನಾನು ಮರಿಬೇಕು ಅಂದ್ಕೊಂಡ್ರು ನನ್ನ ಹೃದಯ ಮರೆಯಲ್ಲ. ರಾಮಾಪುರ ಅಥವಾ ಅದರ ಸುತ್ತಮುತ್ತ ನಂದಿನಿ ಇನ್ನೂ ಟೀಚರ್ ಯಾರಾದರೂ ಇದ್ದಾರಾ ಅಂತ ನನಗೆ ಡೀಟೇಲ್ಸ್ ಬೇಕಿತ್ತು. ಕಣ್ಣಲ್ಲಿ ಕಣ್ಣಿಟ್ಟು ನಂದಿನಿ ಇನ್ನೂ ಹೆಸರನ್ನ ಜ್ಞಾಪಕ ಇಟ್ಕೊ. ಸುಬ್ಬು, ನೀನು ಈ ಪತ್ರನ ಓದ್ತಿದ್ಯಾ ಅಂದಮೇಲೆ ಇಷ್ಟೊತ್ತಿಗಾಗಲೇ ನನ್ನ ಮಗಳು ನಿನ್ನ ಜೊತೆ ಹೊಸ ಜೀವನ ಶುರು ಮಾಡಿದ್ದಾಳೆ ಅಂತ ನಾನು ಅಂದ್ಕೋತೀನಿ. ಹಂಗಂದ್ರೆ ಯಜಮಾನ್ರು ಹುಡುಕ್ತಿರೋದು ಶ್ರಾವಣಿ ಮೇಡಮ್ ಅವ್ರ ತಾಯಿನ, ಅಂದರೆ ಅವ್ರ ಹೆಂಡ್ತಿನ? ಯಜಮಾನ್ರು ನಂದಿನಿ ಅಮ್ಮವ್ರನ್ನ ಹುಡುಕ್ತಿದಾರ? ಅಂದರೆ ನಂದಿನಿ ಅಮ್ಮವ್ರು ಇರೋ ವಿಷಯ ಯಜಮಾನ್ರಿಗೆ ಗೊತ್ತಾಗಿದೆ, ಅಥವಾ ನಂದಿನಿ ಅಮ್ಮವರು ಯಜಮಾನ್ರಿಗೂ ಒಂದು ಲೆಟ್ರ್ ಬರೆದಿದ್ದಾರಾ? ನಾನು ಮದುವೆ ಟೈಮಲ್ಲಿ ರಾಮಪುರಕ್ಕೆ ಹೋದಾಗ ನನ್ನ ಜಾಬಲ್ಲಿ ಲೆಟ್ರ್ ಸಿಕ್ಕಿತ್ತು. ಈಗ ಯಜಮಾನ್ರು ರಾಮಪುರಕ್ಕೆ ಹೋಗಿ ಬಂದ ಮೇಲೆ ನಂದಿನಿ ಅಮ್ಮವ್ರನ್ನ ಹುಡುಕ್ತಿದ್ದಾರೆ. ಇದರಲ್ಲಿ ಏನೋ ವಿಷಯ ಇದೆ, ಅದೇನು ಅಂತ ತಿಳ್ಕೊಬೇಕು.